30 ಡೇಸ್ ಚಾಲೆಂಜಿನ 15th ಡೇಯಲ್ಲಿ ಇವತ್ತು ನಾವಿದ್ದೇವೆ. ಸೊ ಇವತ್ತಿನ ರೆಸಿಪಿ ಏನ್ ಗೊತ್ತಾ? ನೋಡಿ, ಇದು ಐಸ್ ಕ್ರೀಮ್ ಡಬ್ಬ. ಆದ್ರೆ ಐಸ್ ಕ್ರೀಮ್ ಇಲ್ಲ, ಇದ್ರಲ್ಲೇ ನಾನು ಫರ್ಟಿಲೈಸರ್ ಅನ್ನ ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಅಂದ್ರೆ ಯಾವ ತರ ಮನೆಯಲ್ಲಿ ಫರ್ಟಿಲೈಸರ್ ನಾವು ಮಾಡ್ಬೋದು ಎಂಬುದನ್ನ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಮೆಂತೆದ್ದು ಸೊಪ್ಪು, ಹಾಗೆಯೇ ಇಲ್ಲಿ ಟೊಮ್ಯಾಟೊ ಗಿಡವನ್ನು ನೋಡಿ, ಹಾಗೆಯೇ ಬೆಂಡೆಕಾಯಿ ಗಿಡ ಕೂಡ ಇದೆ. ಹಾಗೆಯೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿ ಹುಷಾರಾಗಿದ್ದೀರಾ ಅಂತ. ನಾನು ಅಷ್ಟೇ ಸೂಪರ್ ಆಗಿದ್ದೇನೆ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಮೊದಲು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಈಗ ನಾವು ಸ್ಟಾರ್ಟ್ ಮಾಡುವ ನಮ್ಮ ಇವತ್ತಿನ ದಿನವನ್ನ. 30 ಡೇಸ್ ಚಾಲೆಂಜಿನ 15th ಡೇಯಲ್ಲಿ ಇವತ್ತು ನಾವಿದ್ದೇವೆ. ಸೊ ಇವತ್ತಿನ ರೆಸಿಪಿ ಏನ್ ಗೊತ್ತಾ? ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಕೊರಿಯಾಂಡರ್ ಇದು ಚಪಾತಿ, ಕೊತ್ತಂಬರಿ ಸೊಪ್ಪಿದ್ದು ಚಪಾತಿಯನ್ನ ನಾನು ಮಾಡುವ ಅಂತ ಇದ್ದೇನೆ. ಸೊ ಇದರ ರೆಸಿಪಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ, ಬನ್ನಿ ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. 2 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, ಹಾಗೇನೆ 1 ಇಂಚು ಶುಂಠಿ, ಒಂದು 4-5 ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, ಹಾಗೆಯೇ ನಿಮ್ಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಈಗ ಇಷ್ಟನ್ನ ನಾವು ಗ್ರೈಂಡ್ ಮಾಡುವ. ಒಂದೊಂದಾಗಿ ಅಷ್ಟಿಗೆ ಉಪ್ಪನ್ನೇ ಹಾಕಿದೆ ಗ್ರೈಂಡ್ ಮಾಡ್ಲಿಕ್ಕೆ ಹಾಕುವ ಮಿಕ್ಸಿ ಜಾರಿಗೆ. ಗ್ರೈಂಡ್ ಆಯ್ತು. ಈಗ ಏನಂದ್ರೆ ಗೋಧಿ ಹಿಟ್ಟನ್ನ ಹಾಕಿ, ನೆಕ್ಸ್ಟ್ ಏನು ಗ್ರೈಂಡ್ ಮಾಡಿದ್ರಿ ಪೇಸ್ಟ್ ನೋಡಿ ಅದನ್ನ ಇದಕ್ಕೆ ಹಾಕಿ, ನೆಕ್ಸ್ಟ್ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೇನೆ ನೀರು. ಇದು ಗಟ್ಟಿ ಆದರೆ ಉಂಟಲ್ಲ, ಬಿಸಿ ನೀರನ್ನು ಕೂಡ ಹಾಕ್ತಾ ಹೋದ್ರೆ ಚೆನ್ನಾಗಿ ಸ್ಮೂತ್ ಬರುತ್ತೆ. ನಿಮಗೆ ನಾನು ಮೊದಲನೇ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನೀವು ಚಪಾತಿ ಮಾಡುವಾಗ ನೀರನ್ನು ಬಿಸಿ ನೀರನ್ನು ಹಾಕಬೇಕು, ಯಾಕಂದರೆ ಅದು ಕಾಯಿಸಿದ ನಂತರ ತುಂಬ ಸ್ಮೂತ್ ಆಗಿ ಬರ್ತದೆ ಅಂತ. ಸೊ ಅದಕ್ಕೋಸ್ಕರ ನಾನೀಗ ಬಿಸಿ ನೀರು ಕೂಡ ಮಾಡಿಟ್ಟಿದ್ದೇನೆ, ಒಂದು ವೇಳೆ ಇದು ಗಟ್ಟಿ ಗಟ್ಟಿ ಆಗ್ತಾ ಬಂದರೆ ಅಂತ ನೋಡಿ. ಅಂದರೆ ಈ ಪೇಸ್ಟ್ ನಮಗೆ ಎಲ್ಲವನ್ನ ಕವರ್ ಮಾಡಲ್ಲ ಮುದ್ದೆ ಮಾಡಲಿಕ್ಕೆ, ಸೊ ನೀರು ಬೇಕೇ ಬೇಕು. ಅದಕ್ಕೋಸ್ಕರ ನೀವು ಬಿಸಿ ನೀರು ಮಾಡಿಟ್ರೆ ತುಂಬ ಒಳ್ಳೆಯದು. ಮತ್ತೊಂದು ವಿಷಯ, ಈ ಚಪಾತಿಯನ್ನು ಹೀಗೂ ತಿನ್ಬೋದು, ಯಾಕಂದರೆ ಇದರಲ್ಲಿ ನಾವು ಖಾರ ಹಾಕಿದ್ದೇವೆ ಅಲ್ವಾ. ಸೊ ಹಾಗಾಗಿ ಯಾವುದೇ ರೀತಿ ಬಾಜಿ ಚಟ್ನಿ ಎಲ್ಲ ಬೇಕಂತ ಇಲ್ಲ. ಇದು ಕಾಯಿಸುವಾಗ ನಾನು ಆಯಿಲ್ ಹಾಕಲ್ಲ, ಈಗ ಮಾತ್ರ ಹಾಕೋದು. ಸೊ ಮುದ್ದೆ ಮಾಡುವಾಗ ಮಾತ್ರ ನಾನು ಆಯಿಲ್ ಹಾಕೋದು. ನೋಡಿ ಚೆನ್ನಾಗಿ ಉಂಡೆ ಆಗಿದೆ. ಈಗ ಒಂದೊಂದೇ ಲಟ್ಟಿಸ್ತಾ ಕಾಯಿಸ್ತಾ ರೆಡಿ ಮಾಡುವ. ಚಪಾತಿ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪಿದ್ದು. ಈಗ ಕಷಾಯ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕೊರಿಯಾಂಡರ್ ಚಪಾತಿ ರೆಡಿ. ಹಾಗೆಯೇ ಅದರೊಟ್ಟಿಗೆ ನಾನು ಯಾವ ಚಟ್ನಿ ಮಾಡಿದ್ದೇನೆ ಅಂದ್ರೆ ನನ್ನ ಫೇವ್ರೆಟ್ ಚಟ್ನಿ ಟೊಮ್ಯಾಟೊ ಚಟ್ನಿಯನ್ನು ಮಾಡಿದ್ದೇನೆ. ನೋಡುವ ಹೇಗಾಗುತ್ತೆ ಈ ನಮ್ಮ ಕೊರಿಯಾಂಡರ್ ಚಪಾತಿ ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ.
ಸೂಪರ್ ಆಗಿದೆ. ಸೂಪರ್ ಆಗ್ತದೆ ಗೈಸ್, ನೀವು ಕೂಡ ಟ್ರೈ ಮಾಡಿ. ನಂಗಂತೂ ಇಷ್ಟ ಆಯ್ತು. ಮಾಮೂಲಿ ಚಪಾತಿ ಮಾಡೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಮಾಡಿದ್ರೆ ತಿನ್ನುವಾಗ ಏನೋ ಹೊಸತಾಗಿ ತಿಂತಾ ಇದ್ದೇವೆ ಅಲ್ವಾ ಅಂತ ಅನಿಸ್ತದೆ. ಹಾಗೆ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಮತ್ತೆ ಕಮೆಂಟಲ್ಲಿ ತಿಳಿಸಿ ಹೇಗಾಯಿತು ಇವತ್ತಿನ ರೆಸಿಪಿ ಅಂತ. ಓಕೆನಾ? ನಂದು ಬ್ರೇಕ್ಫಾಸ್ಟ್ ಆಯಿತು ತಿಂದು. ಈಗ ನಾನು ಒಂದು ರೌಂಡ್ ನನ್ನ ಗಿಡಗಳನ್ನೆಲ್ಲ ನೋಡ್ಕೊಂಡು ಬರ್ತೇನೆ, ಹಾಗೆಯೇ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೇನೆ. ಬನ್ನಿ. ಮೊದಲಿಗಾಗಿ ನಮ್ಮ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆಯೇ ಟೊಮ್ಯಾಟೊ ನೋಡುವನ. ಓಕೆ, ಸೊಪ್ಪು ನೋಡಿ ಸ್ವಲ್ಪ ಹೈಟ್ ಎಲ್ಲ ಸ್ವಲ್ಪ ಜಾಸ್ತಿ ಉದ್ದ ಹೈಟ್ ಬರ್ತಾ ಇದೆ. ಟೊಮ್ಯಾಟೊ ಏನು ಚೇಂಜಸ್ ಇಲ್ಲ, ಟೊಮ್ಯಾಟೊದಲ್ಲಿ ಏನು ಚೇಂಜಸ್ ಕಾಣ್ತಾ ಇಲ್ಲ ಗೈಸ್. ನೋಡುವ, ಇನ್ನು ಸಹ ಹಾಕಿ 3 ದಿವಸ ಆದದ್ದಷ್ಟೇ ಅಲ್ವಾ. ಈಗ ಹೊರಗೆ ಇದ್ದು ಗಿಡಗಳು ಹೇಗಿವೆ ಅಂತ ನೋಡುವ. ನಿನ್ನೆ ನಾನು ಅದಕ್ಕೆ ಸ್ಪ್ರೇ ಹಾಕಿದ್ದೆ ಅಲ್ವಾ, ನೀಮಿದ್ದು. ನೋಡುವ. ನೋಡಿ ಗೈಸ್, ಬಿಸಿಲಿದೆ. ಈಗ ಕರೆಕ್ಟ್ ಟೈಮ್ ನನ್ನ ದಾಸವಾಳ ಗಿಡವನ್ನು ಅಲ್ಲಿ ಇಡ್ತೇನೆ. ನಿನ್ನೆ ಇದ್ದು ಔಷಧಿಗೆ ಇನ್ನೊಮ್ಮೆ ಅದನ್ನೇ ಸ್ಪ್ರೇ ಹಾಕ್ತೇನೆ. ಬನ್ನಿ, ನಿಮ್ಗೆ ಹತ್ತಿರದಲ್ಲಿ ತೋರಿಸ್ತೇನೆ ನನ್ನ ಗಿಡಗಳನ್ನು. ಜೇಡ್ ಪ್ಲಾಂಟ್, ಮೇಲೆ ಟ್ಯಾರಿಸ್ಗೆ ಹೋಗದೆ ತುಂಬಾನೇ ದಿವಸ ಆಯ್ತು. ಹಾಗೇನೆ ಅಲ್ಲಿಯ ಗಾರ್ಡನ್ ಹೇಗಿದೆ ಆಂಟಿದ್ದು ಅಂತ ನೋಡ್ಲೇ ಇಲ್ಲ. ಸೊ ಇವತ್ತಂತೂ ತುಂಬಾ ಬಿಸಿಲಿದೆ, ಚೆನ್ನಾಗಿ ಬಿಸಿಲು ಬಂತು. ಬರುತ್ತೆ ಹೋಗ್ತದೆ, ಬಟ್ ಸ್ವಲ್ಪ ಮತ್ತೆ ಹೋಗುವ ಅಂತ ಇದ್ದೇನೆ. ಮತ್ತೆ ಹೋಗಿ ನಿಮ್ಗೆ ತೋರಿಸ್ತೇನೆ ಆಯ್ತಾ. ಇವತ್ತು ಬಿಸಿಲಿದೆ ಅಲ್ವಾ, ಸೊ ನಾನು ಅನ್ಕೊಂಡಿದ್ದೇನೆ ದಾಸವಾಳ ಗಿಡಕ್ಕೆ ನೀರು ಹಾಕುವ ಅಂತ. ನಾನು ಮತ್ತೆ ನೀರೇ ಹಾಕ್ಲಿಲ್ಲ, ಯಾಕಂದ್ರೆ ಅದು ಮಳೆ ನೀರೇ ತುಂಬಾ ಜಾಸ್ತಿ ಆಗಿತ್ತು ಅದಕ್ಕೆ. ಅದರ ಲೀವ್ಸ್ ಎಲ್ಲ ಎಲ್ಲೋ ಟೈಪ್ ಆಗಿ ಬೀಳ್ತಾ ಇತ್ತು. ಸೊ ನಂಗೆ ಅದೇ ಟೆನ್ಷನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಮತ್ತೆ ನಂಗೆ ಗೊತ್ತಾಯ್ತು ಏನಂದ್ರೆ ಅದನ್ನ ಬಿಸಿಲಿಗೆ ಜಾಸ್ತಿ ಡೈರೆಕ್ಟ್ ಸನ್ಲೈಟ್ ಇರುವ ಪ್ಲೇಸಲ್ಲಿ ಇಡಬೇಕು ಅಂತ, ಮತ್ತೆ ನೀರು ಜಾಸ್ತಿ ಅದಕ್ಕೆ ಬೇಡ ಅಂತ. ಅಂದ್ರೆ ಮಳೆ ನೀರು ಜಾಸ್ತಿ ಬೀಳ್ಬಾರ್ದು ಆ ಪ್ಲೇಸಲ್ಲಿ ಇಡಬೇಕು ಅಂತ ಮತ್ತೆ ಗೊತ್ತಾದದ್ದು. ಸೊ ಅದಕ್ಕೋಸ್ಕರ ಅದನ್ನು ನಾನು ಕೆಳಗೆ ಇಡ್ತಾ ಇದ್ದೆ ಸೈಡಲ್ಲಿ. ಈಗ ಏನು ಮಾಡ್ತೇನೆ ಅಂದರೆ ನೀರು ಅದಕ್ಕೆ ಹಾಕಬೇಕು. ಸೊ ನೀರು ಹಾಕಲಿಕ್ಕೆ ನಾನು ಏನು ಯೂಸ್ ಮಾಡ್ತಾ ಇದ್ದೇನೆ ಅಂದರೆ, ನಾನು ಫರ್ಟಿಲೈಸರ್ ಹೋಮಲ್ಲೇ ಮನೆಯಲ್ಲೇ ಹೇಗೆ ಫರ್ಟಿಲೈಸರನ್ನು ನಾವೇ ತಯಾರು ಮಾಡ್ಬೋದು ಅಂತ ಒಂದು ಜಸ್ಟ್ ನಾನು ಮಾಡಿಟ್ಟಿದ್ದೇನೆ. ಒಂದು 3 ದಿವಸ ಆಯಿತು ಅದನ್ನು ಮಾಡಿ. ಅದು ಹೇಗೆ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ, ಮತ್ತು ಅದು ಹೇಗೆ ಮಾಡಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಆಯಿತಾ. ನೋಡಿ, ಇದು ಐಸ್ ಕ್ರೀಮ್ ಡಬ್ಬ, ಆದರೆ ಐಸ್ ಕ್ರೀಮ್ ಇಲ್ಲ. ಇದರಲ್ಲೇ ನಾನು ಫರ್ಟಿಲೈಸರನ್ನು ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಅಂದರೆ ಯಾವ ಥರ ಮನೆಯಲ್ಲೇ ಫರ್ಟಿಲೈಸರ್ ನಾವು ಮಾಡ್ಬೋದು ಎಂಬುದನ್ನು ತೋರಿಸ್ತೇನೆ. ಹೇಗೆ ಬಂದಿದೆ ಅಂತ ನೋಡಿ. ಗ್ಯಾಸ್ ತುಂಬಿಕೊಂಡಿದೆ ಅದರಲ್ಲಿ. ನೋಡಿ, ಕಾಣುತ್ತಾ? ಸೊ ನನಗೆ ನನ್ನ ಹತ್ರ ಅಷ್ಟು ಪ್ಲಾಂಟ್ ಇಲ್ಲಲ್ಲ, ಅದಕ್ಕೋಸ್ಕರ ಇಷ್ಟೇ ಸಾಕು ಅಂತ ಇದನ್ನೇ ಯೂಸ್ ಮಾಡ್ತೇನೆ. ಬನ್ನಿ, ಈಗ ಇದನ್ನು ನಾನು ಗಿಡಗಳಿಗೆ ಹಾಕ್ತೇನೆ. ಫರ್ಟಿಲೈಸರ್ ನೀರನ್ನು, ಜಸ್ಟ್ ನೀರನ್ನು, ಸಿಪ್ಪೆ ಇದೆಲ್ಲ ಮತ್ತೆ ವೇಸ್ಟೇಜಿಗೆ ಹೋಗ್ತದೆ.
ಓಕೆ, ಇದನ್ನು ಹೇಗೆ ಮಾಡುವುದು ಅಂತ ನಾನು ಹೇಳ್ಕೊಡ್ತೇನೆ ಫಸ್ಟ್, ಮತ್ತೆ ಗಿಡಗಳಿಗೆ ಹಾಕುವ. ಇದನ್ನು ಹೇಗೆ ಮಾಡ್ತೇನೆ ಅಂದರೆ, ಫಸ್ಟಿಗೆ ನಿಮ್ಮ ಮನೆಯಲ್ಲೇ ಎಷ್ಟೋ ಒಂದು ನಾವು ಹಣ್ಣು ತರಕಾರಿಗಳ ಸಿಪ್ಪೆಗಳನ್ನು ವೆಟ್ ವೇಸ್ಟ್ಗೆ ಬಿಸಾಡಿ ಬಿಡ್ತೇವಲ್ವಾ, ಅದಕ್ಕಿಂತ ಬೆಸ್ಟ್ ಏನಂದರೆ ಈ ಥರ ಸಿಪ್ಪೆಗಳನ್ನೆಲ್ಲ ನೀವು ಉಂಟಲ್ಲ, ಒಂದು ನೀರಿಗೆ ಹಾಕಿಟ್ರೆ, ಅಂದರೆ ಈ ಥರನೇ ಯಾವುದಾದ್ರೂ ದೊಡ್ಡ ನಿಮ್ಮ ಹತ್ರ ಕಂಟೈನರ್ ಇದ್ದರೆ ಅದರಲ್ಲೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ನನ್ನ ಹತ್ರ ಅಷ್ಟೇನು ಪ್ಲ್ಯಾಂಟ್ ಇಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಮಾತ್ರ ಸ್ಟೋರ್ ಮಾಡಿ ಇಟ್ಟಿದ್ದೇನೆ. ಸೊ ನೀವು ಅದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಯಾವುದೇ ವೆಟ್ ವೇಸ್ಟ್ ಇದ್ದರೂ ಕೂಡ, ಅಂದರೆ ಖಾಲಿ ಹಣ್ಣು ತರಕಾರಿ ಅವುಗಳ ಸಿಪ್ಪೆ ಆಗಿರಬೇಕು, ಅದನ್ನೆಲ್ಲ ಹಾಕಿ ಇಡ್ಬೋದು. ಸೊ ಅದನ್ನು ಹಾಕಿ ನೆಕ್ಸ್ಟ್ ಒಂದು 2 ಡೇಸಲ್ಲೇ ನೀವು ಅದನ್ನು ಯೂಸ್ ಮಾಡ್ಬೋದು, ಆಯಿತಾ. ಸೊ ನಾನಿಲ್ಲಿ 3 ಡೇಸ್ ಆಯಿತು, ಈಗ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಇದು ಉಂಟಲ್ಲ ತುಂಬ 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 ಒಳ್ಳೆ ಪ್ರೋಟೀನ್ ಕೊಡ್ತದೆ ಗಿಡಗಳಿಗೆ. ಸೊ ನಾವು ಕೆಲವೊಂದು ಗೊಬ್ಬರಗಳನ್ನೆಲ್ಲ ಹಾಕ್ತೇವೆ. ಗೊಬ್ಬರ ಈ ಥರ ನಮಗೆ ಸಿಗದೇ ಇದ್ದಾಗ ಉಂಟಲ್ಲ, ಗೊಬ್ಬರ ಸಿಗದೇ ಇದ್ದಾಗ ಈ ಥರ ಫರ್ಟಿಲೈಸರನ್ನು ನಾವು ಯೂಸ್ ಮಾಡಿ ಗಿಡಗಳಿಗೆ ಹಾಕಿದರೆ ಅವುಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇದನ್ನು ಮಾಡಿರುವಂಥದ್ದು ಫಸ್ಟ್ ಟೈಮ್. ಸೊ ನೋಡುವ ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಇದನ್ನು ಈಗ ಹಾಕ್ತೇನೆ ನಾನು. ನನ್ನ ದಾಸವಾಳ ಗಿಡಕ್ಕೆ ಉಂಟಲ್ಲ, ನಾನು ನೀರೇ ಹಾಕಿರಲಿಲ್ಲ. ಯಾಕೆ ಹಾಕಿರಲಿಲ್ಲ ಅಂದರೆ, ಅದು ಏನಾಯಿತು, ನಾನು ನರ್ಸರಿಯಿಂದ ತಂದ ತಕ್ಷಣ ಉಂಟಲ್ಲ, ಅದನ್ನು ನಾನು ಅಲ್ಲೇ ನಿಮಗೆ ತೋರಿಸಿದ್ದೆ ಎಲ್ಲಿಟ್ಟಿದ್ದೆ ಅಂತ. ಸೊ ಡೈರೆಕ್ಟ್ ಮಳೆ ನೀರು ಅದಕ್ಕೆ ಬೀಳ್ತಾ ಇತ್ತು. ಸೆಕೆಂಡ್ ಡೇ, ಅಂದರೆ ನರ್ಸರಿಯಿಂದ ತಂದ ನೆಕ್ಸ್ಟ್ ಡೇ ನಾನು ನೋಡ್ತೇನೆ ಅದರ ಲೀವ್ಸ್ ಎಲ್ಲ ಎಳೆ ಉಂಟಲ್ಲ ಎಲ್ಲೋ ಟೈಪ್ ಆಗುವಂಥದ್ದು, ಎಲ್ಲೋ ಆಗಿ ಉಂಟಲ್ಲ ಅದು ಕೆಳಗೆ ಬೀಳುದು. ನಂಗೆ ಅದೇ ಟೆನ್ಷನ್. ಮತ್ತೊಂದು ಈ ಚಿಗುರು ಕೆಳಗೆ ಬಿದ್ದಿತ್ತು ಎಲ್ಲೋ ಆಗಿ. ನಂಗೆ ಅನಿಸ್ತು ಎಂತ ಅವಸ್ಥೆ ಏನಾಯ್ತು ಅಂತ. ಸೊ ಮತ್ತೆ ಹೀಗೇನೆ ಸರ್ಚ್ ಮಾಡಿ ನೋಡುವಾಗ ಗೊತ್ತಾಯ್ತು, ಆ ದಾಸವಾಳ ಗಿಡಕ್ಕೆ ಜಾಸ್ತಿ ನಾವು ಸನ್ಲೈಟ್ ಇರುವ ಪ್ಲೇಸಲ್ಲಿ ಇಡಬೇಕು. ಡೈರೆಕ್ಟ್ ಬೆಳಕು ಇರುವಂಥ ಪ್ಲೇಸಲ್ಲಿ ಇಟ್ಟರೆ ಒಳ್ಳೆಯದು. ಮತ್ತೆ ನೀರು ಅದಕ್ಕೆ ಜಾಸ್ತಿ ಹಾಕಬಾರ್ದು ಅಂತ. ಸೊ ಇದು ಗೊತ್ತಾದ ತಕ್ಷಣ ನಾನು ಏನು ಮಾಡಿದೆ ಅಂದರೆ, ಅದನ್ನು ಮಳೆ ನೀರಿನಿಂದ ದೂರ ಇಟ್ಟೆ, ಅಂದರೆ ನಮ್ಮ ಬಾಗಿಲ ಹತ್ರ ಇಟ್ಟೆ. ಸೊ ಯಾವಾಗ ಬಿಸಿಲು ಬರ್ತದೆ ನೋಡಿ, ಆವಾಗ ನಾನು ಎತ್ತಿಟ್ಟು ಅಲ್ಲಿ ಮೇಲೆ ದಂಡೆ ಮೇಲೆ ಇಡ್ತಾ ಇದ್ದೆ. ಸೊ ಇವತ್ತು ಕೂಡ ಇಟ್ಟಿದ್ದೇನೆ. ಅಂದರೆ ಹಾಗೆ ಮಾಡಿದರೆ ಒಳ್ಳೆಯದು ಅಂತ. ಸೊ ಇದೊಂದು ಸ್ವಲ್ಪ ಅದಕ್ಕೆ ಸೆಟ್ ಆಗುವವರೆಗೆ ನಾವು ಈ ಥರ ಮಾಡಿದರೆ ಬೆಸ್ಟ್. ಮತ್ತೆ ಮತ್ತೆ ಅದು ತನ್ನಷ್ಟಕ್ಕೆ ಬೆಳೀತದೆ. ಅದಕ್ಕೋಸ್ಕರ ಈಗ ನೀರಂತೂ ನಾನು ಹಾಕ್ಲೇ ಇಲ್ಲ, ಮತ್ತೆ ಹಾಕ್ಲೇ ಇಲ್ಲ. ಯಾಕಂದರೆ ನನಗೆ ಅದೇ ಏನಾಗುತ್ತಾ ಅಂತ ಟೆನ್ಷನಲ್ಲಿ ಹಾಕಲಿಲ್ಲ. ಅದಕ್ಕೆ ಈಗ ನಾನು ಫರ್ಟಿಲೈಸರ್ ಎಂತೂ ಟ್ರೈ ಮಾಡಿದ್ದೇನಲ್ವಾ, ಸೊ ಇದನ್ನೇ ಈಗ ಅದಕ್ಕೆ ಹಾಕ್ತೇನೆ. ಉಳಿದ್ರೆ ಬಾಕಿ ಗಿಡಗಳಿಗೆ ಹಾಕ್ತೇನೆ. ಇದನ್ನು ಮಾಡ್ಲಿಕ್ಕಂತೂ ತುಂಬಾನೇ ಈಸಿ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ತುಂಬಾ ಪ್ಲಾಂಟ್ಸ್ ಇದ್ರೆ ತುಂಬಾ ದೊಡ್ಡ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಡಿ. ನನ್ನ ಹತ್ರ ಅಷ್ಟಿಲ್ಲಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿ ಹಾಕಿ ಇಡ್ತೇನೆ. ಬನ್ನಿ ಹೋಗುವ. ನೋಡಿ, ಕಂಟೈನರ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ. ಒಂದು ಸ್ವಲ್ಪ ಸ್ಮೆಲ್ ಇದೆ ಅಷ್ಟೇ. ಸೊ ಇದನ್ನ ಈಗ ನಾನು ದಾಸವಾಳ ಗಿಡಕ್ಕೆ ಹಾಕ್ತೇನೆ. ದಾಸವಾಳ ಗಿಡಕ್ಕೆ ಹಾಕಿದೆ. ಇನ್ನು ಇಷ್ಟು ಉಳಿದಿದೆ. ಇದನ್ನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ ಹಾಗೆಯೇ ಟೊಮ್ಯಾಟೊಗೂ ಒಂದು ಸ್ವಲ್ಪ ಹಾಕ್ತೇನೆ. ನೋಡಿದ್ರಲ್ಲ, ಸಿಂಪಲ್. ಇನ್ನು ಅದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡುವ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸುಮ್ಮನೆ ನಮ್ಮ ವೆಟ್ ವೇಸ್ಟ್ಗಳನ್ನು ಬಿಸಾಡೋದಕ್ಕಿಂತ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಟರೆ ಯೂಸ್ಫುಲ್ ಅಲ್ವಾ. ಸೊ ಅದಕ್ಕೆ ಈಗ ನನಗೆ ಜಸ್ಟ್ ಆಂಟಿ ಸಿಕ್ಕಿದ್ರು. ನನಗೆ ಹೇಳಿದ್ರು ಏನಂದರೆ, ಓಕೆ ನೀಮಿದ್ದು ಹಾಕಿದ್ದು ಒಳ್ಳೇದಾಯಿತು, ಆದರೆ ಇನ್ನೊಂದು ಟ್ರೈ ಮಾಡು. ಏನಂದರೆ ಹಳದಿ, ಬೆಳ್ಳುಳ್ಳಿ ಹಾಗೆಯೇ ಇದು ಮೆಣಸು, ಇದನ್ನು ಚೆನ್ನಾಗಿ ಗುದ್ದಿಯಂತೆ ಅದರ ನೀರನ್ನು ಹಾಕಬೇಕಂತೆ. ನೋಡುವನ, ಟ್ರೈ ಮಾಡುವ. ಹಳದಿ, ಗಾರ್ಲಿಕ್ ಹಾಗೆಯೇ ಕಾಯಿ ಮೆಣಸು. ಬನ್ನಿ ಇನ್ನೊಂದು ಟ್ರೈ ಮಾಡುವ. ನನ್ನ ಗಿಡ ಸುಮ್ಮನೆ ಹಾಳಾಗಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನೋಡಿದ್ರಲ್ಲ, ಹಾಕಿದೆ, ನೋಡುವ. ಈಗ ಇನ್ನೊಮ್ಮೆ ನಾನು ದಾಸವಾಳ ಗಿಡಕ್ಕೆ ಈ ಔಷಧಿಯನ್ನು ಸ್ಪ್ರೇ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡುವ ಅದರ ರಿಸಲ್ಟ್ ನಾಳೆ ವ್ಲಾಗಲ್ಲಿ ನಾನು ಹೇಳ್ತೇನೆ.
ಈಗ ನಾವು ಟ್ಯಾರಿಸಿಗೆ ಹೋಗುವ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬನ್ನಿ 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 ಹೋಗುವ. ಒಳ್ಳೆ ಬಿಸಿಲಿದೆ. ಸೊ ಇಲ್ಲಿ ಆಂಟಿಯ ಗಾರ್ಡನಿಂಗ್ ನೋಡಿ, ಬಗೆ ಬಗೆಯದ್ದು ತರಕಾರಿಗಳು ಇವೆ. ಇಲ್ಲಿ ನೋಡ್ಬೋದು ಮೆಂತ್ಯದ್ದು ಸೊಪ್ಪು, ಹಾಗೆಯೇ ಇಲ್ಲಿ ಟೊಮ್ಯಾಟೊ ಗಿಡವನ್ನು ನೋಡಿ, ಹಾಗೆಯೇ ಬೆಂಡೆಕಾಯಿ ಗಿಡ ಕೂಡ ಇದೆ, ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಇದೆ, ಮತ್ತು ಪಾಲಕ್ ಸೊಪ್ಪು ಕೂಡ ಇದೆ. ಮತ್ತು ಇಲ್ಲೊಂದು ಬಳ್ಳಿ ಹೋಗಿದೆ ಅಲ್ವಾ, ಇದು ಯಾವುದ್ರದ್ದು ಅಂದರೆ ನೋಡಿ, ಕಂಚಲ ಹೇಳ್ತೇವೆಲ್ಲ ಅದರದ್ದು. ಸೊ ಈ ಒಂದು ಸೊಪ್ಪು ಇಲ್ಲಿ ಫೇಮಸ್ ಆಯಿತಾ, ಅದರದ್ದು ಪಲ್ಯ ಮಾಡ್ತಾರೆ. ಸೊ ಇಷ್ಟೆಲ್ಲ ಇದೆ. ಇದೊಂದು ಹೂವು, ವೆದರ್ ಅಂತೂ ಮಾತ್ರ ಖುಷಿ ಆಗ್ತದೆ, ಚೆನ್ನಾಗಿದೆ. ಆ ಕಡೆ ಬಿಸಿಲು ಅಲ್ಲ, ಮೋಡನೂ ಅಲ್ಲ, ಮಳೆನೂ ಅಲ್ಲ, ಆ ಥರ ಚೆನ್ನಾಗಿದೆ ವೆದರ್. ಓಕೆ ಆಯಿತು, ಇವತ್ತಿನ ವಾಕ್ ಏನಿಲ್ಲ, ಜಸ್ಟ್ ಬಂದು ನೋಡಿದ್ದು. ಸೊ ಇನ್ನು ಕೆಳಗೆ ಹೋಗುವ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಆಂಟಿ ಗಾರ್ಡನಿಂಗ್ ಎಲ್ಲ. ಇಲ್ಲಿ ಇವತ್ತಂತೂ ಬಿಸಿಲಿದೆ ಅಲ್ವಾ, ಸೊ ಗಿಡಗಳಿಗೆ ಸಹ ಸ್ವಲ್ಪ ಚೆನ್ನಾಗಾಗ್ತದೆ. ಈಗ ಏನಂದರೆ ನನಗೆ ನನ್ನ ಎಡಿಟಿಂಗ್ ಒಂದು ಸ್ವಲ್ಪ ಬಾಕಿ ಉಂಟು. ನನಗೆ 6 o'clock ಒಳಗೆ ಹಾಕಬೇಕು, ಕೆಲವೊಮ್ಮೆ ಆಗೋದೇ ಇಲ್ಲ, ಯಾವಾಗಲೂ ಹಾಗೆಯೇ. ಸೊ ಈಗ ಮಾಡುವ. ಎಡಿಟಿಂಗ್ ಮಾಡಿದ ನಂತರ ಒಂದು ಕೆಲಸ ಉಂಟು. ಅದೇನೆಂದರೆ ನನಗೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಉಂಟು. ಮಾರ್ಕೆಟ್ ಅಂದರೆ ಸೂಪರ್ ಮಾರ್ಕೆಟ್, ನಮ್ಮದು ವಿಜೇತ ಅಂತ. ವಿಜೇತ, ಅಲ್ಲಿ ಹೋಗಿ ಕೆಲವೊಂದು ತಗೊಳ್ಲಿಕ್ಕೆ ಉಂಟು. ಸೊ ಅದನ್ನು ತಗೊಂಡು ಬರಬೇಕು. ಮಾರ್ಕೆಟಿಗೆ ಹೋಗ್ಲಿಕ್ಕೆ ಉದಾಸೀನ ಆಯಿತು, ಬೇಡ ಅಂತ. ಸೊ ಎಂತೂ ಬಿಗ್ ಬಾಸ್ಕೆಟ್ ಇದೆ, ಹಾಗೆ ಬೇಕಾದ ಇಂಪಾರ್ಟೆಂಟನ್ನು ನಾನು ಅದರಲ್ಲೇ ಆರ್ಡರ್ ಮಾಡ್ತೇನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ನಾವು ಸಿಗುವ ನಾಳೆ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.